ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಏನಾಯ್ತು? ಇಷ್ಟು ಹೊತ್ತು ಭೂಸ್ಪರ್ಶದಲ್ಲಿದ್ದ ನಾಗಮಣಿ ಯಾರದೋ ಕೈವಶವಾಗಿದೆ. ದಾರಿ ತೋರುತ್ತಿದ್ದ ಮಾರ್ಗ ಬಂದು ಕೂಡ ಮಾಯವಾಗಿದ್ದಾನೆ. ಅಂದ್ರೆ ಏನ್ ಮಾಡೋದೀಗ? ಏನೋ ಸಮಸ್ಯೆ ಆಗಿದೆ. ತಾಯಿ ಜ್ವಾಲಮಾಲಿನಿ, ಕೊನೆ ಕ್ಷಣದಲ್ಲಿ ಏನು ನಿನ್ನ ಆಟ? ನಾಗಮಣಿ ಈ ಆಕಾರದಲ್ಲಿರೋಕ್ ಹೇಗ್ ಸಾಧ್ಯ? ಇದು ನಾಗಮಣಿ ಅಲ್ಲ ಅಂದಿದ್ರೆ ಇದರಿಂದ ಕಾರ್ಕೋಟಕ ವಿಷ ಮತ್ತೆ ಅಮೃತ ಚಿಮ್ಮಕ್ ಸಾಧ್ಯನೇ ಆಗ್ತಿರ್ಲಿಲ್ಲ. ಇದು ಆದಿಪೂರ್ಣ ಸ್ವರೂಪಿಯಾಗೂ ಬದಲಾಗುತ್ತೆ, ಮಾಯಾ ಸ್ವರೂಪಿಯಾಗೂ ಬದಲಾಗುತ್ತೆ. ನಾಗಮಣಿ ನನ್ನ ಕತ್ತಲಿದ್ದಾಗ ನಾನು ಒಂದೇ ಒಂದು ಬಾರಿ ಮಂತ್ರ ಹೇಳಿದ್ರೆ ಸಾಕಾಗ್ತಿತ್ತು. ಇದೇ ನಾಗಮಣಿ ಅಂತ ನನಗೆ ಗೊತ್ತಾಗ್ತಿತ್ತು. ಏನಾದ್ರೂ ಆಗ್ಲಿ, ಕೊನೆಗೂ ನಾಗಮಣಿ ನನ್ನ ಕೈ ಸೇರಿದೆ. ಇದ್ರ ಹಿಂದೆ ಬಿದ್ದಿದ್ದ ದುಷ್ಟಕೂಟ ಕೂಡ ಸತ್ತು ಬಿದ್ದಿದೆ. ಇನ್ನ ನನ್ನ ಆದಿಶೇಷ ಸಿಗೋದಷ್ಟೇ ಬಾಕಿ ಇರೋದು. ಗುರುಗಳೇ, ನಾಗಮಣಿ ಎಲ್ಲಿದೆ ಅಂತ ತಿಳಿಯೋದಾದ್ರೂ ಹೇಗೆ? ಸ್ಪಷ್ಟವಾಗುತ್ತಿಲ್ಲ ದಿಗ್ವಿಜಯ. ಆದರೆ ಒಂದಂತೂ ಸತ್ಯ, ಯಾರು ಭೂಲೋಕದ ಮನುಷ್ಯರು ನಮ್ಮಷ್ಟೇ ಅಥವಾ ನಮಗಿಂತ ಹೆಚ್ಚಾಗಿ ನಾಗಮಣಿಗಾಗಿ ಪ್ರಯತ್ನ ಪಡುತ್ತಿದ್ದಾರೆ ಎಂಬುದು ಅಷ್ಟೇ ಸತ್ಯ. ಅವರೇ ಆ ಕೃಷ್ಣೆ ಮತ್ತು ದಾಕ್ಷಾಯಿಣಿ, ಆ ಮಂತ್ರವಾದಿನಿಯರು ಒಂದು ವೇಳೆ ನಾಗಮಣಿಯನ್ನ ಪಡ್ಕೊಂಡು ನಾಗಪ್ರಸನ್ನ ಪೂಜೆಯಿಂದ ನಾಗಮಣಿಯ ಶಕ್ತಿಯನ್ನ ಹೊಂದಿಸಿಕೊಂಡ್ರೆ ನಾವು ಅವರ ಗುಲಾಮರಾಗಬೇಕೆ? ಅಲ್ಲ ಗುರುಗಳೇ, ದೊಡ್ಡ ಕನಸು ಕಂಡು ಇದ್ದ ಬದುಕನ್ನು ಕಳ್ಕೊಂಡ ರೀತಿ ಆಗಬೇಕಾ? ನಿರಾಸೆ ಬೇಡ ದಿಗ್ವಿಜಯ. ತಾಯಿ ಜ್ವಾಲಮಾಲಿನಿ ಆಶೀರ್ವಾದವಿರುವವರೆಗೂ ನಾಗಮಣಿ ನಮ್ಮದಾಗೆ ಆಗುತ್ತದೆ. ಅದನ್ನು ಪಡೆದೇ ತೀರುತ್ತದೆ. ಗುರುಗಳೇ, ಏನಾಯ್ತು? ಏನಿದು? ಪೂಜಾ ಮಂತ್ರಗಳು ನಿಷ್ಕ್ರಿಯ ಆಗ್ತಾ ಇದೆ. ಯಾವುದೋ ಸಮಸ್ಯೆ ಎದುರಾಗ್ತಾ ಇದೆ. ಗುರುಗಳೇ, ಏನ್ ಹೇಳ್ತಿದ್ರ ನೀವು? ಏನು ನಿಮ್ಮ ಮಂತ್ರ ನಿಷ್ಕ್ರಿಯ ಆಗ್ತಿದ್ಯಾ? ಹೇಗ್ ಸಾಧ್ಯ? ಯಾವುದೋ ಮಹಾಶಕ್ತಿ, ಅಂದರೆ ಸಾತ್ವಿಕ ಶಕ್ತಿ ಈ ಪೂಜಾ ಸ್ಥಳದ ಆವರಣದಲ್ಲಿ ಗೋಚರಿಸಿದೆ. ಅಲ್ಲ ಗುರುಗಳೇ, ಅಂತ ಶಕ್ತಿ ಇಲ್ಲಿಗೆ ಬರೋದಕ್ಕೆ ಹೇಗೆ ಸಾಧ್ಯ? ಅದು ನಿಮ್ಮ ವಿರುದ್ಧವಾಗಿ. ಇಲ್ಲ ಗುರುಗಳೇ, ಬೇರೆ ಏನೋ ಸಮಸ್ಯೆ ಆಗಿರಬೇಕು. ಜ್ವಾಲಮಾಲಿನಿ ತಾಯಿ ಆ ಸೂಚನೆ ಕೊಡ್ತಾ ಇದ್ದಾರೆ. ಬಾ ಬಾ. ಯಾವ ದುಷ್ಟ ಶಕ್ತಿಗಳ ಕಣ್ಣು ಅದರ ಮೇಲೆ ಬೀಳದಂತೆ ಎಚ್ಚರವಾಗಿರೋ. ಮತ್ ನನ್ನ ಆದಿಶೇಷನ್ ಹುಡ್ಕೋದು ಹೇಗೆ? ಅವ್ನು ನನಗೆ ಸಿಗೋದಾದ್ರೂ ಹೇಗೆ ಸ್ವಾಮಿಗಳೇ? ಕರೋಳ ಕಾರ್ಕೋಟಕ ಅಮಾವಾಸ್ಯೆಯ ಮುಂಚೆ ನಿನ್ನನ್ನು ಸೇರುತ್ತಾನೆ. ಅದು ದೈವೇಚ್ಛೆ. ಸಮಾಧಾನದಿಂದಿರು, ಸಂತೋಷದಿಂದಿರು. ಇನ್ನು ಮುಂದಿರುವುದು ಹೋರಾಟದ ದಿನಗಳು. ನಾಗಲೋಕದ ನಿಮಗೂ ಭೂಲೋಕದ ದುಷ್ಟ ಶಕ್ತಿಗಳಿಗೂ ಹೋರಾಟದ ಸಮಯ.
ಆ ಸಮಯದಲ್ಲಿ ದಂಡ ನಾಯಕನಾಗಿ ಆದಿಶೇಷ ಅವತರಿಸುತ್ತಾನೆ. ಹೋಗಿ ಬಾ, ಆ ನಾಗಮಣಿಯನ್ನ ಗುಪ್ತವಾದ ಜಾಗದಲ್ಲಿ ಭದ್ರವಾಗಿ ಬಚ್ಚಿಡು ಹೋಗು. ಆಗಲಿ ಸ್ವಾಮಿಗಳೇ. ಪರಮೇಶ್ವರ, ನಿನಗೆ ನಮೋ ನಮಃ. ಪರಮೇಶ್ವರ, ಇದು ನಾಗಮಣಿ, ನಾಗಲೋಕದ ಮುಕುಟಮಣಿ, ನಾಗ ಸಂಕುಲದ ಜೀವವಾಹಿನಿ, ನಾಗಲೋಕದ ಐಶ್ವರ್ಯ, ನಾಗಲೋಕದ ತೇಜಸ್ಸಾಗಿದ್ದ ನಾಗಮಣಿ ಇಷ್ಟು ದಿನ ನನ್ನ ಕತ್ತಲ್ಲೇ ಇತ್ತು, ನನಗೆ ಗೊತ್ತಾಗ್ಲಿಲ್ಲ. ಇಷ್ಟು ದಿವಸ ನಾಗಮಣಿ ನನ್ನನ್ನು ಕಾದಿದೆ, ಕಾಪಾಡಿದೆ. ಸ್ವಾಮಿಗಳು ಹೇಳಿದ ಪ್ರಕಾರ ಶುದ್ರ ದೃಷ್ಟಿಯಿಂದ ತಪ್ಪಿಸ್ಕೋಬೇಕಾದ್ರೆ ನಾನು ನಾಗಮಣಿನ ಬಚ್ಚಿಡ್ಲೇಬೇಕಾಗಿದೆ. ಇದನ್ನ ನಿನ್ನ ಹತ್ರ ಬಚ್ಚಿಟ್ರೆ ಪ್ರಪಂಚದಲ್ಲಿರೋ ಯಾವ ಶಕ್ತಿಗೂ ಇದನ್ನ ಮುಟ್ಟೋದಕ್ಕೆ ಸಾಧ್ಯನೇ ಇಲ್ಲ. ಪ್ರೀತಿಯುಕ್ತಿ ನೀನೇನಾದರೂ ಸತ್ಯವನ್ನು ತಿಳಿಸಿದರೆ, ನೀನು ಅವಳ ಇನಿಯನಿಂದ ಅವಳಿಗೆ ಅರ್ಥವಾದರೆ ಬದುಕಿದ್ದರೂ ನಿಮ್ಮಿಬ್ಬರ ಸಾವಾಗುವುದು. ಸಾರಿ. I'm extremely sorry. ಶಿವನಿ, ಎಲ್ಲಿ ಹೋಗಿದ್ರಿ ನೀವು? ನಿಮ್ಮನ್ನು ಎಷ್ಟು ಹುಡುಕ್ದೆ ಗೊತ್ತಾ? ಎಲ್ಲಿ ಹುಡುಕಿದ್ರು ನೀವಲ್ಲಿಲ್ಲ. ನಿಮಗೇನು ತೊಂದರೆ ಆಗುತ್ತೋ ಅಂತ ಎಷ್ಟು ಭಯ ಆಗಿತ್ತು ನನಗೆ. ಅದಕ್ಕೆ ನೀವು ಕಂಡ ತಕ್ಷಣ ನನಗ್ ತೊಂದರೆ ಆದ್ರೆ ನಿಮಗ್ಯಾಕೆ ಭಯ ಆಗ್ಬೇಕು? ಭಯ ಆಗ್ಲೇಬೇಕಲ್ವಾ? ಅದೇ ಯಾಕೆ ಭಯ ಆಗ್ಬೇಕು? ಯಾಕಂದ್ರೆ ನೀವು ನಾನು ನಿಮ್ಗೆ ಏನಾಗ್ಬೇಕು? ಅದು ನಾನು ಇನ್ವೆಸ್ಟಿಗೇಷನ್ ಮಾಡ್ತೀನಲ್ಲ, ನಿಮ್ ಜೊತೆ ಸ್ವಲ್ಪ ಮಾತಾಡ್ಬೇಕಿತ್ತು. ಏನಂತ ಮಾತಾಡ್ಲಿ? ಕೊಲ್ಲಕ್ ಬಂದವರು ಸತ್ರು ಅಂತ ಹೇಳ, ಅಥವಾ ನನ್ನ ಶತ್ರುಗಳನ್ನ ನಾನೇ ಸಾಯಿಸ್ದೆ ಅಂತ ಹೇಳ? ಏನ್ ಹೇಳ್ತಿದ್ದೀರಾ ನೀವು? ಸತ್ಯ. ಶತ್ರುಗಳು ಸತ್ ಹೋದ್ರು ಅನ್ನೋ ಸತ್ಯ, ಅವ್ರನ್ನ ನಾನೇ ಸಾಯಿಸ್ಬಿಟ್ಟೆ ಅನ್ನೋ ಸತ್ಯ. ಯಾರನ್ನ? ಅವರೇ, ಕೃಷ್ಣೇ ದಾಕ್ಷಾಯಣಿ. ಶಿವಾನಿ, ಏನ್ ಹೇಳ್ತಿದ್ಯಾ ನೀನು? ಅವ್ರೇನ್ ಮಾಡಿದ್ರು? ಅವ್ರನ್ನ ಯಾಕೆ ಸಾಯಿಸಿದೆ? ಅವರು ನನ್ನ ತ್ರಿಶೂಲ್ನ ಬಂಧಿಸಿಟ್ಟಿದ್ದೀನಿ ಅಂತ ಹೇಳಿದ್ರು, ಅವನ್ನ ಸಾಯಿಸ್ತೀವಿ ಅಂತ ಹೇಳಿದ್ರು. ನನಗೆ ನನ್ನನ್ನೇ ಸಾಯಿಸಕ್ ಬಂದ್ರು. ಅದಕ್ಕೆ ಅವ್ರನ್ನೇ ಕೊಂದುಬಿಟ್ಟೆ. ಮತ್ತೀಗ ಅವರು? ಅವ್ರ ಹೆಣ ಜೇನು ಮಲೆ ಕಾಡಲ್ಲಿ ಅನಾಥವಾಗಿ ಬಿದ್ದಿದೆ. ಗುರುಗಳೇ, ಗುರುಗಳೇ, ಅನಾಹುತ ಗುರುಗಳೇ, ಅನಾಹುತ ಆಯ್ತು. ಏನಾಯ್ತು ದಿಗ್ವಿಜಯ? ಯಾಕೆ ಆತಂಕ? ಕೃಷ್ಣೆ ಮತ್ತು ದಾಕ್ಷಾಯಣಿ ಕಾಣಿಸ್ತಾ ಇಲ್ಲ. ಅದಕ್ಕೆ ಇಷ್ಟೊಂದು ಗಾಬರಿ ಯಾಕೆ? ಅವರು ಮೊದಲೇ ಮಂತ್ರವಾದಿನಿಯರು. ಅವರು ಕಾಣಲಿಲ್ಲ ಅಂದ್ರೆ ಎಲ್ಲೋ ಮಂತ್ರವಿದ್ಯೆನೋ ತಂತ್ರವಿದ್ಯೆನೋ ಪ್ರಯೋಗಿಸ್ತಾ ಇರ್ತಾರೆ.
ಅವರು ಬರೋವರೆಗೂ ನೀನ್ ಕಾಯೋದು ಅತ್ಯವಶ್ಯಕ. ಇದಕ್ಕೆ ಇಷ್ಟೊಂದು ಗಾಬರಿ ಯಾಕೆ? ಗಾಬರಿ ಆಗ್ಲೇಬೇಕು ಗುರುಗಳೇ. ಯಾಕೆಂದ್ರೆ ಅವ್ರು ಹೋಗುವಾಗ ನಾಗಮಣಿ ಇರೋ ಜಾಗ ನಮಗೆ ಗೊತ್ತಾಗಿದೆ ಅಂತ ಹೇಳಿದ್ರು. ಅಷ್ಟೇ ಅಲ್ಲ ಗುರುಗಳೇ, ನಾಗಮಣಿ ಪಡೆಯೋದಷ್ಟೇ ನಮ್ಮ ಗುರಿ ಅಂತಾನೂ ಹೇಳಿದ್ರು. ಗುರುಗಳೇ, ಅವ್ರಿಗೆ ನಾಗಮಣಿ ಸಿಕ್ಕಿದೆ. ಅದಕ್ಕೆ ಬೇಕಾಗಿರೋ ಪೂಜಾ ಕೈಂಕರ್ಯಗಳಲ್ಲಿ ತೊಡಗಿರ್ತಾರೆ ಅವರು. ನೆನೆಸ್ಕೊಂಡ್ರೆ ನನಗೆ ಆತಂಕ ಆಗ್ತಿದೆ ಗುರುಗಳೇ, ಆತಂಕ ಆಗ್ತಿದೆ. ದಯವಿಟ್ಟು ಇದಕ್ಕೇನಾದ್ರು ಒಂದು ದಾರಿ ತೋರಿಸಿ. ಬಿಡೋದಿಲ್ಲ. ನಿನ್ನೆ ಮೊನ್ನೆ ಬಂದವರ ಪಾಲಿಗೆ ನಾಗಮಣಿ ದಕ್ಕೋದಕ್ಕೆ ನಾನು ಬಿಡೋದಿಲ್ಲ. ನಾನ್ ಅನ್ಕೊಂಡಿದ್ದು ಆಗ್ತಾ ಇದೆ. ನನ್ನ ಆದಿಶೇಷ ಸಿಕ್ಕ ಮರುಕ್ಷಣವೇ ನಿನ್ನ ಮರಣ. ಪದೇ ಪದೇ ಭಯ ಅಂತ ಹೇಳ್ತಿದ್ಯಲ್ಲ, ಯಾರು ನಿನಗೆ ತೊಂದರೆ ಕೊಟ್ಟವ್ರು? ಯಾರು ನಿನ್ನ ಹೆದರಿಸಿದವರು? ನಿನ್ನ ಕೂಡ್ ಹಾಕಿದ ಮಂತ್ರವಾದಿ ಯಾರು? ಅಲ್ಲ, ಇಷ್ಟೆಲ್ಲ ಭಯ ಇರೋಳು ನಿನ್ನ ಮನೆಗೆ ನೀನು ಹೊರಟು ಬಿಡ್ಬೇಕು ತಾನೆ? ಅವತ್ ಬಂದಾಗ ಏನ್ ಹೇಳ್ದೆ ನೀನು? ನಿಮ್ ಮನೆಯವ್ರಿಗೆ ನೀನ್ ತಪ್ಪಿಸ್ಕೊಂಡ್ ಬಂದಿರೋ ವಿಚಾರ ಮುಟ್ಸಿದೀನಿ, ಅವ್ರು ಆದಷ್ಟು ಬೇಗ ಬಂದು ನನ್ನ ಕರ್ಕೊಂಡು ಹೋಗ್ತಾರೆ ಅಂತ ಹೇಳ್ದೆ ಅಲ್ವಾ? ಮತ್ತೆಲ್ಲ ಅವರು ಇನ್ನೂ ಯಾರು ಬಂದಿಲ್ಲ ಅಂದ್ರೆ ಏನರ್ಥ? ಉತ್ತರ ಕೊಡು, ಮಾತಾಡು. ಯಾರು ನಿನಗ್ ತೊಂದರೆ ಕೊಡ್ತಾ ಇರೋರು? ಯಾವುದಕ್ಕೂ ಉತ್ತರ ಕೊಡ್ತಿಲ್ಲ ಅಂದ್ರೆ ನಿನ್ ಉದ್ದೇಶ ಏನು? ಅಲ್ಲ ಶಿವಾನಿ, ಯಾಕೆ ಈ ತರ ಮಾತಾಡ್ತಾ ಇದ್ಯಾ? ನಿನ್ ಗಂಡ ಏನ್ ಹೇಳಿ ಹೋದ ಅಂತ ಮರ್ತ್ಬಿಟ್ಟ? ತ್ರಿಶೂಲ್ ಈ ಮನೆಯಿಂದ ಹೋಗೋಕ್ ಮುಂಚೆ, ಮಾಯಾ, ಶಿವಾನಿನ ನಿನ್ ಕೈಯಲ್ಲಿ ಬಿಟ್ಟು ಹೋಗ್ತಾ ಇದ್ದೀನಿ, ಅವಳಿಗೆ ಏನು ತೊಂದರೆ ಆಗದೆ ಇರೋ ತರ ನೋಡ್ಕೊ ಅಂತ ಹೇಳಿ ಹೋದ ಅಲ್ವಾ? ನಾನ್ ಬರೋವರ್ಗು ಶಿವಾನಿನ ಬಿಟ್ಟು ನೀನ್ ಎಲ್ಲೂ ಹೋಗ್ಬಾರ್ದು ಅಂತ ಎಚ್ಚರಿಕೆ ಕೊಟ್ಟು ಹೋಗಿದ್ದಾನಲ್ವಾ ಶಿವಾನಿ? ಹಾಗಿದ್ಮೇಲೆ ನಾನ್ ಹೇಗ್ ಹೋಗ್ಲಿ ಹೇಳು? ನೋಡು, ತ್ರಿಶೂಲ್ ಬರ್ಲಿ, ಆಮೇಲೆ ನಾನು ಇಲ್ಲಿರೋದ, ಹೋಗೋದ, ಬದುಕೋದ, ಸಾಯೋದ, ಇದೆಲ್ಲ ಆಮೇಲೆ ನಿರ್ಧಾರ ಮಾಡೋಣ. ಅಂದ್ರೆ ತ್ರಿಶೂಲ್ ಬರೋವರೆಗೂ ನೀನ್ ಇಲ್ಲಿಂದ ಹೋಗಲ್ಲ ಅಂತ ಆಯ್ತು? ಒಂದಷ್ಟು ಕೆಲ್ಸ ಇದೆ, ಬಂದ್ ಕೆಲ್ಸ ಪೂರ್ತಿ ಆಗದೆ ನಾನ್ ಹೇಗ್ ಹೋಗ್ಲಿ ಶಿವಾನಿ? ಈ ಊರಲ್ಲಿ ನಿನಗೇನ್ ಕೆಲ್ಸ? ಅದೇ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅಂತ ಹೇಳಿದ್ನಲ್ಲ ಶಿವಾನಿ. ಇನ್ನೇನು, ಅದು ಕೊನೆ ಹಂತದಲ್ಲಿದೆ, ಬೇಗ ಮುಗ್ದೋಗುತ್ತೆ. ಅದಾದ್ಮೇಲೆ ನಾನು ಹೊರಟೋಗ್ತೀನಿ. ನಾನು ಹೋಗ್ಬೇಕಾದ್ರೆ ನಿನಗೆ ಗೊತ್ತಾಗೇ ಆಗುತ್ತೆ. ಯಾಕೆ ಅಂದ್ರೆ ನಾನು ಯಾರಿಗೆ ಹೇಳಿ ಹೋಗಿಲ್ಲ ಅಂದ್ರೂ ನಿನಗಂತೂ ಖಂಡಿತ ಹೇಳಿ ಹೋಗ್ತೀನಿ. ಹಾಗಾದ್ರೆ ಈಗ ನಾಗಮಣಿ ಎಲ್ಲಿರಬಹುದು ಗುರುಗಳೇ? ಭೂಮಂಡಲ ಬಿಟ್ಟು ಎಲ್ಲೂ ಹೋಗಿಲ್ಲ, ಎಲ್ಲೋ ಒಂದು ಸ್ಥಳದಲ್ಲಿ ಭದ್ರವಾಗಿದೆ. ಎಲ್ಲೋ ಒಂದು ಕಡೆ ಭದ್ರವಾಗಿದೆ. ಹಾಗಾದ್ರೆ ನಾಗಮಣಿ ನಮ್ಮ ವಶ ಆಗೋದು ಹೇಗೆ? ನಾಗಮಣಿ ನಮ್ಮ ವಶವಾಗೋದಕ್ಕೆ ಇನ್ನು ಯಾವುದೇ ತಂತ್ರ ಮಂತ್ರಗಳು ಪ್ರಯೋಜನಕ್ಕೆ ಬರುವುದಿಲ್ಲ. ಆದಿಶೇಷ ಎಲ್ಲಿದ್ದಾನೆ ಅಂತ ಹುಡುಕಬೇಕು. ಅವನ ಮೂಲಕವೇ ನಾಗಮಣಿ ನಮ್ಮ ವಶವಾಗಬೇಕು. ನಾಗಮಣಿ ಭೂಲೋಕದವರ ಪಾಲಾಗಿದ್ದರೆ ನಾವೇ ನೇರವಾಗಿ ಅದನ್ನು ನಮ್ಮ ವಶಕ್ಕೆ ತೆಗೆದುಕೊಳ್ಳಬಹುದು. ಒಂದು ವೇಳೆ ನಾಗಮಣಿ ನಾಗಲೋಕದವರ ಕೈವಶವಾಗಿದ್ದರೆ ಅದು ಆದಿಶೇಷನ ಮೂಲಕವೇ ನಾಗಲೋಕಕ್ಕೆ ತಲುಪಬೇಕು. ಹಾಗಾಗಿ ಈಗ ಮೊದಲು ನಾವು ಆದಿಶೇಷನನ್ನ ಕಂಡುಹಿಡಿಯಬೇಕು. ಕಂಡುಹಿಡಿದರೆ ಮಾತ್ರ ನಾಗಮಣಿ ನಮ್ಮ ವಶವಾಗುತ್ತದೆ. ಸರಿ, ಹೌದು. ಈಗ ಆದಿಶೇಷನನ್ನ ಕಂಡುಹಿಡಿಯೋದು ಹೇಗೆ? ಯೋಚನೆ ಮಾಡಬೇಡ. ಆದಿಶೇಷನನ್ನ ಕಂಡುಹಿಡಿಯೋದಕ್ಕೆ ಪೂಜೆ ಮಾಡಿ ಪೂಜೆ ಫಲದ ಮೂಲಕ ಆದಿಶೇಷ ಎಲ್ಲಿದ್ದಾನೆ ಅಂತ ತಿಳಿದು ಅವನ ಮೂಲಕ ನಾಗಮಣಿನ ಪಡೆದು ಅದರ ಶಕ್ತಿಯನ್ನು ದಕ್ಕಿಸಿಕೊಳ್ಳೋಣ. ಇಲ್ಲವಾದಲ್ಲಿ ನಮ್ಮ ಇಷ್ಟು ವರ್ಷಗಳ ಪ್ರಯತ್ನ ವ್ಯರ್ಥವಾಗುತ್ತದೆ. ದಿಗ್ವಿಜಯ, ಪೂಜೆಗೆ ಒಂದಷ್ಟು ಸಿದ್ಧತೆಗಳು ಆಗಬೇಕು. ಯಾರಿಗೂ ಏನೋ ತೊಂದರೆ ಆಗುತ್ತೆ ಅಂತ ನನ್ನ ಮನಸ್ಸಿಗೆ ಯಾಕೆ ಅನ್ನಿಸ್ತಾ ಇದೆ? ತೊಂದರೆ ಇರೋದಾದ್ರೂ ಯಾರಿಗೆ, ಯಾರಿಂದ ಆಗುತ್ತೆ? ಅದು ಮನೇಲಿರೋ ಯಾರಿಗಾದ್ರೂ, ಅಥವಾ ಮನೆಯಿಂದ ಹೊರಗಡೆ ಹೋಗೋದವ್ರಗ, ಅಥವಾ ಮನೆಯಿಂದ ಹೊರಗಡೆ ಹೋಗಿರೋ ತ್ರಿಶೂಲ್ಗಾಗತ್ತಾ?
ಅಭಯ್ ಅವರೇ, ನಿಮ್ಗೇನು ತೊಂದರೆ ಆಗುತ್ತೆ ಅಂತ ನನ್ನ ಮನ್ಸು ಹೇಳ್ತಾ ಇದೆ. ನನ್ನ ಮನಸ್ಸು ಹೇಳುತ್ತೆ ಏನೋ ಒಳ್ಳೇದಾಗತ್ತೆ ಅಂತ. ಆದ್ರೆ ಅದಾಗದೇ ಇಲ್ಲ. ಹಾಗಂತ ನಾವು ಜಾಸ್ತಿ ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗಲ್ಲ. ಅದೇ ನಮ್ಗೇನೋ ಕೆಟ್ಟದಾಗತ್ತೆ ಅಂತ ಅನ್ಸೋದಕ್ಕೆ ಶುರು ಆದ್ಮೇಲೆ ನಾವು ತುಂಬಾ ಡಿಸ್ಟರ್ಬ್ ಆಗ್ತೀವಿ ಅಲ್ವಾ? ನನ್ನ ಮಾತು ಕೇಳಿ ಅಭಯ್ ಅವರೇ, ನನಗೆ ಸುಮ್ನೆ ಹಾಗೆಲ್ಲ ಅನ್ಸೋದಿಲ್ಲ. ನನಗೇನ್ ಅನ್ಸುತ್ತೋ ಅದಾಗೆ ಆಗುತ್ತೆ. ಆ ಭಯದಿಂದನೇ ಹೀಗೆ ಹೇಳ್ತಾ ಇರೋದು. ದಯವಿಟ್ಟು ನೀವು ಇಲ್ಲಿರ್ಬೇಡಿ. ನೀವಿಲ್ಲಿ ಬಂದಿರೋ ಉದ್ದೇಶನ ಮರೆತು ಇಲ್ಲಿಂದ ಹೊರಟ್ಬಿಡಿ. ಶಿವಾನಿ ಅವರೇ, ನಾನು ಬಂದಿರೋದು ನನ್ನ ಕೈಲಿ ಆಗಲ್ಲ ಅಂತ ಹೇಳಿ ತರ ಓಡೋಗಕ್ಕಲ್ಲ. ಇಲ್ಲಿರೋ ನಿಗೂಢತೆಗಳನ್ನೆಲ್ಲ ಬಯಲು ಮಾಡಿ ಬರೀ ಸತ್ಯ ಅಷ್ಟೇ ಗೆಲ್ಲಬೇಕು ಹಾಗೆ ಮಾಡಿ ಇಲ್ಲಿಂದ ಹೋಗ್ತೀನಿ. ಇದು ನನ್ನ ಉದ್ದೇಶ. ನಾನು ಕಣ್ಣು ಹಿಡಿಬೇಕಾಗಿರೋದು ಬೇಕಾದಷ್ಟಿದೆ, ಮಾಡಬೇಕಾಗಿರೋ ಕೆಲಸ ಸಾಕಷ್ಟಿದೆ, ಕಂಡುಕೊಳ್ಬೇಕಾಗಿರೋ ಉತ್ತರ ಸಾವಿರಾರಿದೆ. ಪ್ರಣಾಮಗಳು ಗುರುದೇವ. ನೀನೇಕೆ ಇಲ್ಲಿ ಬಂದಿರುವೆ? ಇದೇನು ಗುರುದೇವ, ನಾಗಲೋಕ ನನಗೆ ನಿಷಿದ್ಧವೇ? ನಾಗಲೋಕದ ನೀತಿ ನಿಯಮಗಳ ವಿರುದ್ಧ ಬದುಕಿದವರಿಗೆ ನಾಗಲೋಕ ನಿಷಿದ್ಧವೇ. ಗುರುದೇವ, ನಮ್ಮ ಬಳಿ ಈಗ ಅಷ್ಟು ಸಮಯವಿಲ್ಲ. ನಮ್ಮ ಮುಂದೆ ದೊಡ್ಡ ಜವಾಬ್ದಾರಿಯೇ ಇದೆ. ನಾಗಮಣಿಯನ್ನು ನಾಗಲೋಕಕ್ಕೆ ಮರಳಿ ತರಲೇಬೇಕು. ಅದಕ್ಕೆ ಆದಿಶೇಷ ಬೇಕು. ಅವನಿಲ್ಲದೆ ನಾಗಮಣಿಯನ್ನು ತರುವುದು ಅಸಾಧ್ಯ. ಆದಿಶೇಷನ ಮನುಷ್ಯ ರೂಪಿ ತ್ರಿಶೂಲ್ ಕಾಣೆ ಆಗಿದ್ದಾನೆ ಗುರುದೇವ. ಅದಕ್ಕೆ ನೀವೇನಾದ್ರೂ ಪರಿಹಾರ ಹೇಳಿ. ಎಲ್ಲ ಸಮಸ್ಯೆಗಳಿಗೂ ನೀನೇ ಕಾರಣ ಎಂದ ಮೇಲೆ ಯಾವ ಪರಿಹಾರ ಕೊಟ್ಟು ಏನು ಪ್ರಯೋಜನ? ನಿನಗೆ ನಾಗಮಣಿ ಸಿಕ್ಕಿದಾಗ ದುಡುಕಿ ನೀನು ಅದನ್ನು ನುಂಗದೆ ಹೋಗಿದ್ದರೆ ಇಷ್ಟೆಲ್ಲ ಆಗುತ್ತಲೇ ಇರಲಿಲ್ಲ. ಇದೆಲ್ಲ ನೀನೇ ಮಾಡಿದ ತಪ್ಪು. ಇದಕ್ಕೆ ನೀನು ಪ್ರತಿಫಲ ಅನುಭವಿಸಲೇಬೇಕು. ಗುರುದೇವ, ದಯಮಾಡಿ ನನ್ನ ಮಾತು ಕೇಳಿ. ಈಗ ಕೋಪದಲ್ಲಿರುವ ಸಮಯವಲ್ಲ. ನಮ್ಮ ಮುಂದೆ ದೊಡ್ಡ ಜವಾಬ್ದಾರಿಯೇ ಇದೆ. ಅದು ನಿನ್ನಿಂದ ಆಗದೇ ಇರುವುದಕ್ಕೆ ಮೊದಲೇ ವ್ಯವಸ್ಥೆ ಮಾಡಿರುವುದು. ಬದಲಿ ವ್ಯವಸ್ಥೆಯೇ? ಏನದು? ಅದು ನನಗೆ ಗೊತ್ತಿಲ್ಲದೆ. ಅದು ನಿನಗೆ ಗೊತ್ತಾಗಬೇಕು. ನಿನ್ನಿಂದಾಗದ ಕೆಲಸವನ್ನು ಮಾಡುವುದಕ್ಕೆ ಬೇರೆಯವರಿದ್ದಾರೆ. ಅಲ್ಲ ಗುರುದೇವ, ನಾಗಮಣಿ ನನ್ನ ಬಳಿ. ಶಿವಾಜಿ, ನಾಗಮಣಿ ಎಂಬ ಪದದ ಉಚ್ಚಾರಣೆ ಮಾಡುವ ಯೋಗ್ಯತೆಯನ್ನು ನೀನು ಕಳೆದುಕೊಂಡಿರುವೆ. ಹೊರಡು ಇಲ್ಲಿಂದ. ನನ್ನ ಕಣ್ಣ ಮುಂದೆ ಇರಬೇಡ. ಹೊರಡು. ಗುರುದೇವ, ನಾನು ತುಂಬಾ ಕಷ್ಟಪಟ್ಟು ನಾಗಮಣಿಯನ್ನು. ಹೇ ಅವಿವೇಕಿ, ಹೇಳಿದ್ದು ಅರ್ಥವಾಗಲಿಲ್ಲವೇ ನಿನಗೆ? ನಿನ್ನ ಬಾಯಿಂದ ಇನ್ನೊಂದು ಮಾತು ಹೊರ ಬಂದರೆ ನಾನು ನಿನಗೆ ಶಾಪ ಕೊಡುವೆ. ಯುಗಗಳವರೆಗೂ ಕೊರಡಾಗಿ ಬಿದ್ದಿರುವ ಶಾಪ. ಅದಕ್ಕೆ ಅವಕಾಶ ಮಾಡಿಕೊಡಬೇಡ. ಮೊದಲು ನನ್ನ ಕಣ್ಣ ಮುಂದಿನ ಹೊರಡು. ತಮ್ಮ ಇಚ್ಛೆ ಗುರುದೇವ. ಹೋಗು ಮಾಯಾ ಕಪೋತವೇ, ಹೋಗುತ್ತಿರು. ಇದ್ಯಾರು? ನಿನಗೆ ಗೊತ್ತಾ? ಸುಂದ್ರಿ ಅಂತ ನನ್ಗೊಬ್ಳು ಸ್ನೇಹಿತೆ ಇದ್ಲು, ನೀನ್ ಹಾಗೆ. ಅವಳು ಹೀಗೆ ಅವಾಗ ಬಂದು ಕೂತ್ಕೊಂಡು ನನ್ನ ಜೊತೆ ಮಾತಾಡ್ತಿದ್ಲು. ಏನ್ ನಿನ್ ಹೆಸರು? ಏಕೆ ಮಾತಾಡಲ್ವಾ? ಓಂ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ಓಂ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್.
ಸಪ್ತರಂಗಗಳು ನನ್ನ ದೇಹವನ್ನು ಸೇರಿಕೊಂಡಿವೆ. ಈಗ ಆದಿಶೇಷ ಯಾವ ರೂಪದಲ್ಲೇ ಇದ್ದರು, ಯಾವ ದಿಕ್ಕಿನಲ್ಲೇ ಇದ್ದರು, ನಾನು ಅವನನ್ನು ಕಂಡುಹಿಡಿಯುತ್ತೇನೆ. ಮಹಾದೇವ ನಮೋ ನಮಃ. ಏನು ಸುಸ್ತಾಗಿ ಬಂದು ನನ್ನ ಭುಜದ ಮೇಲೆ ಕೂತಿದ್ಯಾ? ಹಾರೋದಕ್ಕೆ ಕಷ್ಟ ಆಗ್ತಿದ್ಯಾ? ನಾನು ಹಾರಿಸ್ಲಾ? ಗುರುಗಳೇ, ಯಾರು ಅಂತ ಮುಖ ಕಾಣಿಸ್ತಾ ಇಲ್ಲ. ಅದು ನಮ್ಮನೆಯಲ್ಲಿ ಯಾರಿರ್ಬೋದು? ದಿಗ್ವಿಜಯ ಮಾಯಾ ಕಪೋತ ಆದಿಶೇಷನ ತೋರಿಸಿದ ಮೇಲೆ ಅವನು ಯಾವ ರೂಪದಲ್ಲಿ ಇರ್ಬೋದು ಅಂತ ತೋರಿಸೋದಿಲ್ವಾ? ತಾಳ್ಮೆ ಇರ್ಲಿ. ಮಾಯಾ ಕಪೋತ ಎರಡೆರಡು ಬಾರಿ ಖಚಿತಪಡಿಸುತ್ತಾ ಇದೆ. ಅವನೇ ಆದಿಶೇಷ. ಆದಿಶೇಷ ನಮ್ಮ ಮನೆಯಲ್ಲೇ ಇದ್ದಾನ. ಶಕ್ತಿ ನನ್ನದಾಗಿದ ತಕ್ಷಣ ಆದಿಶೇಷ ಎಲ್ಲಿ ಎಂದು ನನಗೆ ತಿಳಿಯುತ್ತದೆ. ನನ್ನ ಸಮೀಪದಲ್ಲೇ ಇದ್ದರೆ ನನ್ನ ಹೆಜ್ಜೆ ನಿಂತು ಹೋಗುತ್ತದೆ ಎಂದು ಮಹಾಗುರುಗಳು ಹೇಳಿದ್ದರು. ಈಗ ನನಗೆ ಒಂದು ಹೆಜ್ಜೆ ಕೂಡ ಮುಂದಿಡಲು ಆಗುತ್ತಿಲ್ಲವೆಂದರೆ ಇಲ್ಲೇ ಎಲ್ಲೋ ಇದ್ದಾರೆ ಎಂದು ಅರ್ಥ. ಎಲ್ಲಿರುವನು? ಯಾರಾದರೂ ಅವನನ್ನು ಬಂಧನದಲ್ಲಿಟ್ಟಿದ್ದಾರಾ? ಎಲ್ಲಿದ್ದಾನೆ? ನನ್ನ ಆದಿಶೇಷ ಎಲ್ಲಿದ್ದಾನೆ? ತ್ರಿಶೂಲ ಅಂದ್ರೆ ಆದಿಶೇಷ ಬಂದ್ಬಿಟ್ಟಿದ್ದಾನ. ಅಂದ್ರೆ ಇವನು ಆದಿಶೇಷನ? ಇದು ಹೇಗೆ ಸಾಧ್ಯ? ಆದಿಶೇಷನ ಮಾನವ ರೂಪಿ ತ್ರಿಶೂಲ್, ಆದ್ರೆ ಇಲ್ಲಿ ಅಭಯ್ ಆದಿಶೇಷನ ತರ ಕಾಣಿಸ್ತಾ ಇದ್ದಾನಲ್ಲ, ಇದು ಹೇಗೆ? ಆದಿಶೇಷ ಇವನು ನನ್ನ ಆದಿಶೇಷ, ಆದ್ರೆ ಆದಿಶೇಷನ ಮನುಷ್ಯ ರೂಪ ತ್ರಿಶೂಲ್ ಅಲ್ವಾ? ಮತ್ತೆ ಯಾಕೆ ಈ ರೂಪ ಪಡ್ಕೊಂಡ? ಇದ್ರ ಹಿಂದೆ ಇರೋ ಕಾರಣ ಏನು? ಇವನೇ ಆದಿಶೇಷ ಅನ್ನೋ ಸತ್ಯ ಶಿವಾನಿಗೂ ಕೂಡ ಗೊತ್ತಿಲ್ಲ. ಇವನೇ ಆದಿಶೇಷ ಅಂತ ಇವನು ಕೂಡ ಹೇಳಿಲ್ಲ. ಇದೆಲ್ಲದರ ಹಿಂದೆ ಏನಾದ್ರೂ ಮುಖ್ಯವಾದ ಕಾರಣ ಇರುತ್ತಾ? ತಿಳ್ಕೊಳ್ತೀನಿ. ಅಭಯ್ ಅವರೇ, ನೀವು ಅಂತ ನಾನು ನಿರೀಕ್ಷಣೆ ಮಾಡಿರ್ಲಿಲ್ಲ. ಸಂತೋಷ ಆಯ್ತು. ನೀವೇ ಅಂತ ಗೊತ್ತಾಗಿ
ತುಂಬಾ ಸಂತೋಷ ಆಯ್ತು. ನನ್ಗೆ ಭಯ, ಆತಂಕ, ಗಾಬರಿ ನಿಮ್ಮನ್ನ ನೋಡಿದ್ಮೇಲೆ ಎಲ್ಲ ಹೊರಟೋಗಿದೆ. ನೀವೇ ಅಂತ ಗೊತ್ತಾದ್ಮೇಲೆ ಮನಸ್ಫೂರ್ತಿ ನೆಮ್ಮದಿ ಬಂತು. ಏನ್ ಮಾತಾಡ್ತಿದ್ರಾ ನೀವು? ನಾನೇ ಅಂತ ಗೊತ್ತಾಯ್ತು ಅಂದ್ರೆ? ಅಲ್ಲ, ನೀವು ಆ ಕಡೆ ತಿರುಗಿ ನಿಂತ್ಕೊಂಡಿದ್ರಲ್ಲ, ನೀವು ಅಂತ ನಾನು ನಿರೀಕ್ಷೆ ಮಾಡಿರ್ಲಿಲ್ಲ. ಬೇರೆ ಯಾರು ಅಂತ ಅನ್ಕೊಂಡಿದ್ದೆ. ನೀವು ಅಂತ ಗೊತ್ತಾದ್ಮೇಲೆ ತುಂಬಾ ಸಂತೋಷ ಆಯ್ತು. ನೀವು ಮಾತಾಡ್ತಿರೋದು? ಮಾತಾಡಕ್ಕೆ ತುಂಬಾ ಇದೆ ಅಭಯ್ ಅವರೇ. ಆದ್ರೆ ನೀವು ಇಲ್ಲಿ ಕೆಲ್ಸದ ಮೇಲೆ ಬಂದಿದ್ರ ಅಥವಾ ಯಾರನ್ನಾದ್ರೂ ಭೇಟಿ ಮಾಡಕ್ ಬಂದಿದ್ರ? ಎರಡು ಕೂಡ. ಬಂದಿದ್ದಕ್ಕೆ ಏನಾದ್ರೂ ಉಪಯೋಗ ಆಯ್ತಾ? ಆಗತ್ತೆ, ಸಿಗುತ್ತೆ. ಕೆಲವೊಂದು ನಾವು ಹುಡ್ಕಕ್ ಶುರು ಮಾಡಾದ್ಮೇಲೆ ನಮ್ ಎದುರುಗಡೆನೆ ಬಂದ್ ನಿಂತ್ಕೊಂಡ್ಬಿಡುತ್ತೆ. ನಾನ್ ಹುಡುಕ್ತಾ ಇದ್ದಿದ್ದು ನನಗ್ ಸಿಕ್ಕಾಯ್ತು. ಅಘೋರ ಕಾರ್ಕೋಟ ಕಾಮವಾಸಿಗೆ ಉಳಿದಿರುವುದು ಇನ್ನು ಕೆಲವೇ ದಿನಗಳು. ಅಷ್ಟರಲ್ಲಿ ನೀನು ಶಿವಾನಿಯನ್ನು ಸಂಹಾರ ಮಾಡಿ ಆದಿಶೇಷನ ಜೊತೆಗೆ ನಾಗಲೋಕಕ್ಕೆ ಬರಬೇಕು. ಶಿವಾನಿ ಅವರೇ, ಏನ್ ಮಾಡ್ತಿದ್ದೀರಾ? ಅಭಯ್ ಅವರೇ, ದಯವಿಟ್ಟು ನಿಮ್ಗೆ ಅರ್ಥ ಆಗೋದಿಲ್ಲ. ಮೊದಲು ನಮ್ಮ ಮನೆಯಿಂದ ಆಚೆ ಹಾಕ್ಬೇಕು, ಆಮೇಲೆ ಎಲ್ರಿಗೂ ವಿವರವಾಗಿ ಹೇಳ್ತೀನಿ. ನಡಿಯ. ನಿನ್ನ ಹಾಗೆ ಎಳ್ಕೊಂಡು ಹೋಗಿ ಆಚೆ ಹಾಕ್ಬೇಕು. ಆದ್ರೆ ನೀನ್ ಯಾರು ಅನ್ನೋ ಸತ್ಯ ಹೇಳೋದ್ರ ಜೊತೆಗೆ ನಾನ್ ಯಾರು ಅನ್ನೋದನ್ನು ಹೇಳ್ಬೇಕಾಗತ್ತೆ. ಅದಕ್ಕೆ ನಾನು ಸುಮ್ಮನೆ ಇದ್ದೀನಿ. ಏನೆಲ್ಲರೂ ಮೌನವಾಗಿದ್ದೀರಾ? ಶಿವನೇ, ಯಾಕಮ್ಮ ಇಷ್ಟೊಂದು ಗಾಢವಾಗಿ ಯೋಚನೆ ಮಾಡ್ತಾ ಇದ್ಯಾ? ಅದು ತ್ರಿಶೂಲ್ ಬಗ್ಗೆ ಯೋಚನೆ ಮಾಡ್ತದೆ. ಶಿವಾನಿ, ಅಂದಾಗೆ ಎಲ್ಲಿಗೆ ಹೋಗಿದ್ದೆಮ್ಮ? ತ್ರಿಶೂಲ್ನ ಹುಡ್ಕೊಂಡು ಎಸ್ಟೇಟ್ ಕಡೆ, ಫ್ಯಾಕ್ಟ್ರಿ ಕಡೆ ಎಲ್ಲ ಕಡೆ ಹೋಗಿ ವಿಚಾರಿಸ್ಕೊಂಡ್ ಬಂದೆ. ಆದ್ರೆ ನನಗೆ ಗೊತ್ತು ನನ್ನ ಆದಿಶೇಷ ಎಲ್ಲಿದ್ದಾನೆ, ಯಾವ ರೂಪದಲ್ಲಿದ್ದಾನೆ ಅಂತ. ಸರ್, ನನ್ನ ಮಗ ತ್ರಿಶೂಲ್ನ ಎಲ್ಲಿದ್ರು ಹುಡ್ಕೊಡಿ. ನಾನು ಅದೇ ಪ್ರಯತ್ನದಲ್ಲಿದ್ದೀನಿ. ತ್ರಿಶೂಲ್ ಸಿಕ್ಕಿದ ತಕ್ಷಣ ಮೊದಲು ನಿಮ್ಮ ಮುಂದೆನೆ ತಂದು ನಿಲ್ಲಿಸ್ತೀನಿ. ಸರಿ ಸರ್, ಅದನ್ನೇ ಹೇಳೋಣ ಅಂತ. ನಮಸ್ಕಾರ. ನೀನು ತೋಟದ ಕಡೆ ಆಗ್ಲಿ ಎಸ್ಟೇಟ್ ಕಡೆ ಆಗ್ಲಿ ಹೋಗೇ ಇಲ್ವಲ್ಲ? ಯಾಕೆ ಕೇಳ್ತಾ ಇದ್ದೀನಿ ಅಂದ್ರೆ, ಇವತ್ತು ಅಲ್ಲಿಗೆ ನಾನ್ ಹೋಗಿದ್ದೆ. ನಾನು ಅಷ್ಟೇ ಹೋಗ್ಬೇಕಾಗಿರೋ ಕಡೆ ಹೋಗಿದ್ದೆ. ತಿಳ್ಕೋಬೇಕಾಗಿರೋ ವಿಚಾರನ ತಿಳ್ಕೊಂಡ್ ಬಂದೆ. ಏನ್ ವಿಚಾರ? ಅದನ್ನ ನಿನ್ಗೆ ಹೇಳೋದ್ರಿಂದ ಯಾವ ಪ್ರಯೋಜನನೂ ಇಲ್ಲ. ಆದ್ರೆ ಎಚ್ಚರವಾಗಿರು. ಯಾಕೆ? ನಿನ್ನ ಯಾರೋ ಕೂಡ್ ಹಾಕಿದ್ರು ಅಂತ ಹೇಳಿದ್ಯಲ್ಲ, ಅವ್ರು ಮತ್ತೆ ಬಂದ್ರೆ ಅಂತ. ಅದಕ್ಕೆ ಒಬ್ಬೊಬ್ಳೆ ಎಲ್ಲೂ ಓಡಾಡಕ್ ಹೋಗ್ಬೇಡ. ಯಾರನ್ನಾರು ಜೊತೆ ಕರ್ಕೊಂಡು ಹೋಗು. ನನ್ನ ಪಕ್ಕದಲ್ಲೇ ಇದ್ದು ನನಗೆ ಮೋಸ ಮಾಡೋಕೆ ಬಂದಿದ್ಯಲ್ಲ, ನೀನ್ ಅಂದ್ಕೊಂಡಿರೋದು ಆಗೋದೇ ಇಲ್ಲ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.